ಜುಲೈ 16ರಂದು ಸಂಭವಿಸಿದ ಶಿರೂರು ಬಳಿಯಲ್ಲಿ ಸಂಭವಿಸಿದ ಭೂಕುಸಿತದಲ್ಲಿ ಕೊಚ್ಚಿ ಹೋಗಿದ್ದ ಲಾರಿ ಹಾಗೂ ಅದರ ಚಾಲಕನ ಮೃತದೇಹ ಪತ್ತೆಯಾಗಿದ್ದು ದೃಶ್ಯಗಳು ಮನಕೊಲಕುವಂತಿವೆ. ಭಾರತ ಬೆಂಜ್ ಲಾರಿಯ ಅವಶೇಷಗಳನ್ನು ಕಾರ್ಯಾಚರಣೆ ನಡೆಸಿದ ಸಿಬ್ಬಂದಿಗಳು ಹೊರ ತೆಗೆದಿದ್ದು, ಚಾಲಕನ ದೇಹ 2 ತುಂಡಾಗಿತ್ತು. ಪ್ರಮುಖವಾಗಿ ಲಾರಿಯ ಅವಶೇಷಗಳ ಅಡಿಯಲ್ಲಿ ಆಟಿಕೆಯ ಲಾರಿ ದೊರೆತಿದ್ದು, ಮೃತ ಚಾಲಕ ತನ್ನ ಮಗನಿಗಾಗಿ ಇದನ್ನು ಖರೀದಿಸಿ ಇಟ್ಟುಕೊಂಡಿದ್ದರು ಎಂದು ತಿಳಿದುಬಂದಿದೆ. ದೊರೆತಿರುವ ಲಾರಿ ಸಂಪೂರ್ಣ ನಾಶವಾಗಿದ್ದು, ಒಳಭಾಗದಲ್ಲಿ ಚಾಲಕನ ಮೊಬೈಲ್ ಸಹ ಪತ್ತೆಯಾಗಿದೆ. ಅರ್ಜುನ್ ಅವರ ಕೊಳೆತ ಸ್ಥಿತಿಯ ದೇಹವನ್ನು ಅಂಕೋಲಾದ ಶವಾಗಾರದಲ್ಲಿ ಇರಿಸಲಾಗಿತ್ತು. ನಂತರ DNA ಪರೀಕ್ಷೆಗೆ ಕಳುಹಿಸಲಾಗಿದ್ದು, ಶವವನ್ನು ಕುಟುಂಬದವರಿಗೆ ಹಸ್ತಾಂತರಿಸಲಾಗುತ್ತಿದೆ. ಒಟ್ಟು 2 ಮೊಬೈಲ್ ಪಾತ್ರೆಗಳು, ಲಾರಿ ಮಾದರಿಯ ಆಟಿಕೆ ದೊರೆತಿದ್ದು, ಅರ್ಜುನ್ ಸಹೋದರ ಅಭಿಜಿತ್ಗೆ ನೀಡಲಾಗಿದೆ. ಶಿರೂರು ಜಗನ್ನಾಥ, ಗಂಗೆಕೊಳ್ಳದ ಲೋಕೇಶ್ ಮೃತದೇಹ ದೊರೆಯಬೇಕಿದ್ದು, ಇಂದು ಕೂಡ ಎಂದಿನಂತೆ ಡ್ರಜ್ಜಿಂಗ್ ಬಜಾರ್ನಲ್ಲಿ ಕಾರ್ಯಾಚರಣೆ ನಡೆಸಲಾಗುತ್ತಿದೆ.